ಇವಾಗ ನಗಿ ನಗಿ ನಗಿರಿ. ನಗಾಡಿ ದೊಡ್ಡಪ್ಪ, ನಗಾಡಿ ದೊಡ್ಡಪ್ಪ, ಸ್ವಲ್ಪ ಸ್ಮೈಲ್ ಮಾಡಿ. ನಗಲ್ವಾ ನೀವು? ಮಾಡ್ತೀನಿ. ಹಾ, ಕಲ್ಯಾಣಿ, ನನಗೆ ನಗು ಬರ್ತಾ ಇದೆ. ದೊಡ್ಡಪ್ಪ ಯಾಕೆ ನಗ್ತಾ ಇಲ್ಲ? ನಗ್ಸು ನಗ್ಸು. ಮಾಡ್ತೀನಿ. ನಗಲ್ವಾ ನೀವು? ಕಾವೇರಿ, ಯಜಮಾನ್ರೆ, ನಗಿ. ವಕೀಲ್ ಸಾಹೇಬ್ರೆ, ಅಮ್ಮವ್ರೆ, ಅಷ್ಟು ಬೇಗ ಊರಿಗೆ ಹೋಗಿ ಬಂದ್ಬಿಟ್ರಾ? ಇಲ್ಲ ಕಾವೇರಿ, ಮನ್ಸು ಯಾಕೋ ಸರಿ ಇಲ್ಲ ಅಂತ ವಾಪಸ್ ಬಂದ್ವಿ. ನೀನೇನು ಈ ಅವತಾರದಲ್ಲಿದ್ಯಾ? ಯಜಮಾನ್ರು ನಗ್ಲಿ ಅಂತ ಪ್ರಯತ್ನ ಪಡ್ತಿದ್ದೆ, ಆದ್ರೆ ಅವ್ರು ನಗ್ತಾನೆ ಇಲ್ಲ. ಎಷ್ಟೇ ಆದ್ರೂ ಹಳ್ಳಿ ಹುಡುಗಿ ಅಲ್ವಾ, ಅದ್ಭುತ ಏನು ಮಾಡಕ್ಕಾಗಲ್ವಲ್ಲ. ಒಂದ್ ಹುಡುಗಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂಕಲ್. ನಿಜಾನೇ ಪೃಥ್ವಿ, ಜನರಿಗೆ ಸೇರ್ಬೇಕಾಗಿರೋ ಜಮೀನ್ನ ಯಾರೋ ಕಿತ್ಕೊಂಡಿದ್ದಾರೆ ಅಂತ ರಾಜ್ ಮಹಲ್ಗೆ ಪತ್ರ ಬರೆದಿರೋದು ಕೂಡ ಒಬ್ಳು ಹುಡುಗಿನೇ. ಇವತ್ತೇ ಪಂಚಾಯಿತಿ ಕಟ್ಟೆ ಕಡೆ ಹೋಗಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಅಪಶಕ್ನ ನಡೆದಿರೋದ್ರಿಂದ ನಮ್ ಪ್ರಯಾಣನ ಮುಂದೂಡ್ಬೇಕಾಯ್ತು. ಪರವಾಗಿಲ್ಲ ಅಮ್ಮವ್ರೆ, ನಾಳೆ ಆದ್ರೂ ಯಾವಾಗಾದ್ರೂ ನೀವು ಬಂದೇ ಬರ್ತೀರಾ ಅಂತ ಊರಿನ ಜನರು ನಂಬಿದ್ದಾರೆ. ಸಮಯ ಆದ್ರೆ ಒಂದ್ಸಲ ನಿನ್ನೂ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಕಾವೇರಿ. ಆಯ್ತು ಸಾಹೇಬ್ರೆ. ರಾಜಮಾತೆ, ನೀವು ರೆಸ್ಟ್ ತಗೊಳ್ಳಿ. ಕಾವೇರಿ, ಶಿವದೇವನ್ನ ಒಳಗಡೆ ಕರ್ಕೊಂಡು ಹೋಗಮ್ಮ. ಹಾ ಸರಿ ಅಮ್ಮವ್ರೆ. ಯಜಮಾನ್ರೆ, ಯಜಮಾನ್ರೆ, ಒಳಗ್ ಹೋಗಣ್ವಾ? ಶಿವ, ಅಮ್ಮ ಕಲ್ಯಾಣಿ, ಕಲ್ಯಾಣಿ, ಬಾ 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 ಅಮ್ಮ. ಏನಾಯ್ತು? ಏ ಭೂಪಿ, ಬಾಯ್ಲಿ. ಏಯ್, ಎಲ್ಲೋ ಇದೆಯಾ? ಅಮ್ಮವ್ರೆ, ಏನಾಯ್ತು ಭೂಪಿ? ಕ್ಷಣದಲ್ಲೇ ಸಾವಿಂದ ತಪ್ಪಿಸ್ಕೊಂಡ್ಲು ಅಮ್ಮವ್ರೆ. ಪೃಥ್ವಿ ಕಾವೇರಿನ್ ಕರೆದಿದ್ದಕ್ಕೆ ಗುರಿ ತಪ್ಪೋಯ್ತು ಮಮ್ಮಿ. ಅದವಳ ಹೆಸರು ಬಲ್ಲ ಅನ್ಸತ್ತೆ. ವೈದಿಕ, ಆ ಹಳ್ಳಿ ಪಂಚಾಯತಿ ಕಟ್ಟೆಗೆ ಹೋಗೋದು ಇವತ್ತೇನೋ ತಪ್ಪೋಯ್ತು, ಆದ್ರೆ ನಾಳೆ ಶುಭ ಕಾರ್ಯಕ್ಕೆ ಒಳ್ಳೆ ಮುಹೂರ್ತ ನೋಡ್ತಿರೋ ಅತ್ತೆ ಸೀನಿದ್ರೂ ದೀಪ ಆರ್ಹೋದ್ರೂ ಮತ್ತೆ ನಿಂತ್ಕೋತಾಳೆ. ಒಂದ್ ವೇಳೆ ಮರ್ಡರ್ ಆಗೋದ್ರೆ? ಪೃಥ್ವಿ ಬಂದು ಕಾವೇರಿನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಗೆಸ್ಟ್ ಹೌಸ್ ಅಲ್ಲೇ ಸಾಯ್ತಿದ್ಲು ಅಮ್ಮವ್ರೆ. ಅವಳ ಆಯಸ್ಸು ಗಟ್ಟಿಯಾಗಿದೆ ಭೂಪಿ. ನಮ್ಮ ಆಯುಷ್ಯನ ಕೂಡ ಆ ಕಾವೇರಿನೇ ತಗೋತಾಳೆ ಅಂತ ಅನಿಸ್ತಾ ಇದೆ. ಅದು ಹೇಗಾಗುತ್ತೆ ಡ್ಯಾಡಿ? ನಾವ ಹಳ್ಳಿ ಜನರ ಜಮೀನ ಕಿತ್ಕೊಂಡಿರೋ ಹಾಗೆ ಅವಳು ನಮ್ಮ ಭವಿಷ್ಯನ ಕಿತ್ಕೋತಿದ್ದಾಳೆ. ಮೋಸ ಮಾಡಿದ್ ನಾವೇ ಅಂತ ದೊಡ್ಡ ಮಗೇನಾದ್ರೂ ಗೊತ್ತಾದ್ರೆ ನಮ್ಮನ್ನ ಬದುಕಕ್ ಬಿಡಲ್ಲ. ಹೀಗೆ ಸುಮ್ಮನೆ ಬಿಟ್ರೆ ಆ ಹಳ್ಳಿ ಹುಡುಗಿ ಅರಮನೆಗೆ ರಾಣಿ ಆಗ್ಬಿಡ್ತಾಳೆ ಯಜಮಾನ್ರೆ. ನನಗೆ ಇನ್ಸಲ್ಟ್ ಮಾಡಿದ್ದಕ್ಕೆ ಆ ಕಾವೇರಿನ ನನ್ ಕಾಲ್ ಕೆಳಗಡೆ ಕೆಲ್ಸದೋಳ್ ತರ ಮಾಡ್ಬೇಕು ಅನ್ಕೊಂಡ್ರೆ ಅಮ್ಮಮ್ಮ ತಲೆ ಮೇಲೆ ಕೂರಿಸ್ಕೊಂಡು ಮೆರೆದಾಡ್ತಾ ಇದ್ದಾರೆ.
3 ದಿನಕ್ಕೆ ಮನಸ್ಸಿಗೆ ಹತ್ರ ಆಗಿದ್ದಾಳೆ. 30 ದಿನ ಆದ್ರೆ ಅವಳೇ ಸ್ವತಃ ಹತ್ರ ಆಗ್ತಾಳೆ. ಮಮ್ಮಿ, ನೀನ್ ಇಷ್ಟು ದಿನ ಏನೇ ಮಾಡಿದ್ರು ಅಮ್ಮಮ್ಮಂಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೀಗ ಯಾವ ಕ್ಷಣದಲ್ಲಾದ್ರೂ ಗೊತ್ತಾಗೋ ಸ್ಥಿತಿಲಿದೆ. ಇದಕ್ಕೆ ಕಾರಣ ಕಾವೇರಿನೇ ಬೇಬಿ. ನೀವು ಹೂವನಿ ಯಜಮಾನ್ರೆ, ಆ ಹಳ್ಳಿಗೋಗಿ ಕೋಳಿನ ಕತ್ತರಿಸ್ತೀನಿ. ನೀನೇನು ಹೇಳ್ತೀಯ ವೈದಿಕ? ಅವಳನ್ನ ಪ್ರೀತಿಯಿಂದ ನೋಡ್ತಾ ಇರೋ ಅತ್ತೆ ನಾಳೆಯಿಂದ ಕಾವೇರಿ ಇಲ್ಲಿರಲ್ಲ ಅಂತ ಗೊತ್ತಾದ್ರೆ ನಮ್ಮೇಲೆ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ. ಯಾಕಂದ್ರೆ ಮಯೂರಿಗೆ ಅವಳು ಕೆಲಸದವಳಾಗಿರ್ಲಿ ಅಂತ ಕರ್ಸಿರೋದು ನಾವೇ ಅಲ್ವಾ? ಎಸ್ ಮಾಮ್. ಪೃಥ್ವಿ ಪೊಲೀಸ್ ತರನೇ ಇರೋ ಒಬ್ಬ ಲಾಯರ್. ಎಲ್ಲ ಆಂಗಲ್ನಿಂದನೂ ಯೋಚನೆ ಮಾಡೋದ್ರಿಂದ ನಾವು ಸಿಗಾಕೋತೀವಿ. ಯಾವ ಸಾಕ್ಷಿನೂ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ನೀನ್ ಸುಮ್ನೆ ಇರೋ ಭೂಪಿ. ನೀನೇನೋ ಈ ರೀತಿ ಹೇಳ್ತೀಯ, ಆಮೇಲೆ ನಮ್ಮೆಲ್ಲರನ್ನು ಸೇರಿಸ್ಕೊಂಡು ಬಾರಿಸ್ತಾರೆ. ಹಾಗಂತ ಅವಳನ್ನ ಸುಮ್ನೆ ಬಿಟ್ರೆ ನಮ್ಮೆಲ್ಲರನ್ನೂ ಮೇಲೆ ಕಳಿಸ್ತಾಳೆ. ಹಾಗೆ ಹೇಗೆ ಬಿಟ್ಕೊಡ್ತೀನಿ? 400 ಎಕರೆ ಜಮೀನು, 4 ತಲೆಮಾರು ಕೂತು ತಿಂದ್ರೂ ಕರಗದೆ ಇರೋ ಆಸ್ತಿ ಅದು. ಅಂಥದ್ರಲ್ಲಿ ಗುರ್ತೇ ಇಲ್ದೇ ಇರೋ ಗುಡಿಸಲು ಜನರಿಗೆ ಭಾಗ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ನಮ್ಗೆ ಏನು ಸಿಗದೆ ಇರೋ ಹಾಗೆ ಮಾಡ್ತಾರೆ ಅಂತ ಅರ್ಥ. ಆ ಕಲ್ಯಾಣಿ ಬರ್ತಿದ್ದಂಗೆ ರಾಜಮಹಲ್ನ ಕೂಡ ಜನರಿರೋದಕ್ಕೆ ಆಶ್ರಮ ತರ ಬದಲಾಯಿಸ್ತಾಳೋ ಏನೋ. ಅವಳು ಏನೇ ಮಾಡ್ಬೇಕು ಅನ್ಕೊಂಡ್ರು ಅದನ್ನ ನಾವು ಸಮರ್ಥಿಸ್ಬೇಕು. ಸಾಧ್ಯ ಆದ್ರೆ ಸನ್ಮಾನನೂ ಮಾಡ್ಬೇಕು. ಸಾಯಿಸೋದ್ ಬೇಡವಾ ಅಮ್ಮವ್ರೆ? ನೀನೊಬ್ಬ ಸುಮ್ನೆ ಬಾಯಿ ಮುಚ್ಕೊಂಡಿರೋಲೇ. ಭೂಪಿ, ಅಮ್ಮವ್ರೆ, ಅವಳು ಕಾಡಲ್ಲಿ ಕ್ರೂರ ಮೃಗಗಳಿಗೆ ಆಹಾರ ಆಗಿರೋ ತರನೇ ಇರ್ಬೇಕು. ಆದ್ರೆ ಅವಳ ರಕ್ತದ ಕಲೆ ನಮ್ ಮೂವರಲ್ಲಿ ಯಾರಿಗೂ ಕೂಡ ಅಂಟಬಾರ್ದು. ಅರ್ಥ ಆಯ್ತು ಅಮ್ಮವ್ರೆ. ಅಮ್ಮನವ್ರ ಜಾತ್ರೆ ಮುಗೀತಿದ್ದಂಗೆ ಅವಳ ಬಲಿ ಖಂಡಿತ. ಭಲೆ ಭಲೆ. ಕಲ್ಯಾಣಿ 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 ನನ್ನ ಕಲ್ಯಾಣಿ ನನ್ನ ಕಲ್ಯಾಣಿ ಬೆಂಕಿ ನನ್ನ ಕಲ್ಯಾಣಿ ನನ್ನ ಕಲ್ಯಾಣಿ ನನ್ನ ಕಲ್ಯಾಣಿ 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 ನನ್ನ ಕಲ್ಯಾಣಿ 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 ಇಲ್ಲಿದ್ಯಾ? ಕಲ್ಯಾಣಿ ಕಲ್ಯಾಣಿ ಏಟಾಯ್ತಾ ನಿಂಗೆ? ಇಲ್ಲಲ್ಲ ಕಲ್ಯಾಣಿ ನನ್ನ ಕಲ್ಯಾಣಿ ನನ್ನ ಕಲ್ಯಾಣಿ ನನ್ನ ಕಲ್ಯಾಣಿ ಆಳ್ಬಾರ್ದು ಅಲ್ಲೇಳಿ ನನ್ನ ಕಲ್ಯಾಣಿ ಬೆಂಕಿ ನನ್ನ ಕಲ್ಯಾಣಿಗೆ ಏನಾಗಲ್ಲ. ನನ್ನ ಕಲ್ಯಾಣಿ ಅಂಕಲ್ ಅಂಕಲ್ ಯಜಮಾನ್ರ, ಅಂಕಲ್ ಯಜಮಾನ್ರೆ, ಅಂಕಲ್ ಏನಾಯ್ತು ಅಂಕಲ್? ಅಂಕಲ್ ಏನಾಯ್ತು ಅಣ್ಣ? ಮೆಲ್ಲಿಗೆ ಮೆಲ್ಲಿಗೆ ಎತ್ಕೊಳ್ಳಿ. ಮೆಲ್ಲಿಗೆ
ಆ ಕಲ್ಯಾಣಿ ಇಲ್ಲಿಗೆ ಬರಲ್ಲ, ಇವನು ಮಾಮೂಲಿ ಮನುಷ್ಯ ಆಗಲ್ಲ. ಗುರಿ ಇಲ್ದಿರೋ ಪ್ರಯಾಣ ಎಲ್ಲಿ ತನಕ ಅಂತ ಮಾಡ್ತಾರೆ. ಪ್ರಯಾಣದಲ್ಲಿ ಆಯಾಸ ಆಗುತ್ತೆ ಹೊರತು ಆಸೆ ನೆರವೇರಲ್ಲ. ಶಿವ ಶಿವ ಕಂದ ಶಿವ ಪೃಥ್ವಿ ಡಾಕ್ಟರ್ನ ಕರೀರಿ. ಕಲ್ಯಾಣಿ ಬೇಗ ಬನ್ನಿ. ಜಾಗ ಬಿಡಿ. ಡಾಕ್ಟರ್ ಬನ್ನಿ, ನೋಡಿ ನೋಡಿ, ಡಾಕ್ಟರ್. ಬೇಗ ನೋಡಿ. ಚಿಂತೆ ಮಾಡಬೇಡಿ. ಕಲ್ಯಾಣಿ ಡಾಕ್ಟರ್ ರಕ್ತ ಬರ್ತಿದೆ. ಬ್ಲೀಡಿಂಗ್ ಆಗ್ತಿದೆ, ನೀವು ಟೆನ್ಷನ್ ಆಗಬೇಡಿ. ನಾನು ಈಗಲೇ ಮೆಡಿಸಿನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಹಾಟ್ ವಾಟರ್ ತಗೊಂಡ್ ಬನ್ನಿ. ಸರಿ. ಶಿವ ಕಲ್ಯಾಣಿ ಡಾಕ್ಟರ್ ನೀರು. ನೀರು ಕೊಡಿ. ಇದನ್ನ ಇಟ್ಕೊಳ್ಳಿ. ಈ ಟ್ಯಾಬ್ಲೆಟ್ಸು ದಿನಕ್ಕೆ 2 ಕೊಡಿ, ಬೆಳಗ್ಗೆ 1, ರಾತ್ರಿ 1. ಸರಿ. ಆತಂಕ ಪಡೋದೇನೂ ಇಲ್ಲ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಈಗ ಆರಾಮಾಗಿ ನಿದ್ದೆ ಮಾಡ್ತಾರೆ. ಈ ಟ್ಯಾಬ್ಲೆಟ್ಸ್ನ ತಪ್ಪದೇ ಕೊಡಿ. ಶಿವ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಡಾಕ್ಟರ್, ನಮ್ಮ ಶಿವದೇವ ಮಾಮೂಲಿ ಮನುಷ್ಯ ತರ ಇಲ್ಲ. ಕಲ್ಯಾಣಿ ಕಲ್ಯಾಣಿ ಅಂತ ಕನ್ವರ್ಸೋದ್ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಇಲ್ಲಿವರೆಗೂ ಕನ್ವರ್ಸ್ತಾ ಇದ್ದ ಅಂತ ಸುಮ್ನಿದ್ವಿ. ಈಗ ಹೊಸದಾಗಿ ಮಂಚದ ಮೇಲಿಂದ ಹೆದರ್ಕೊಂಡು ಕೆಳಗ್ ಬೀಳ್ತಿದ್ದಾನೆ. ಅವನಿಗೀಗ ಕಿವಿಯಿಂದ ರಕ್ತ ಬೇರೆ ಬರ್ತಿದೆ. ನಮ್ಮ ಶಿವದೇವನ್ಗೆ ಯಾವಾಗ ಏನಾಗುತ್ತೋ ಅರ್ಥ ಆಗದೆ ಭಯ ಆಗ್ತಿದೆ. ಯಾವಾಗ ಏನ್ ಘಟನೆ ನಡೆಯುತ್ತೋ ಅಂತ ಆತಂಕ ಜಾಸ್ತಿ ಆಗ್ತಿದೆ ಡಾಕ್ಟರ್. ಮಹಾದೇವಿ ಅವರೇ, ಶಿವದೇವ ಅವರ ಮಾನಸಿಕ ಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ನಾನು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಕೇವಲ ಅವರಿಗೆ ನಿದ್ದೆ ಮಾಡೋದಕ್ಕೆ ಮಾತ್ರ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟು ಅವರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಹೀಗೆ ಮುಂದುವರೆದ್ರೆ ಶಿವದೇವ ಅವರು ಬದುಕಲ್ಲ. ಡಾಕ್ಟರ್, ಐ ಮೀನ್, ಅವ್ರು ಹೀಗೆ ಕನವರಿಸ್ತಾ ಭಯಪಡ್ತಿದ್ರೆ ಶಿವದೇವ ಅವರ ನರ್ವಸ್ ಸಿಸ್ಟಮ್ ಕೆಲಸ ಮಾಡದೆ ಕೋಮಾಗ್ ಹೋಗೋ ಚಾನ್ಸಸ್ ಇದೆ. ಹಾಗೆ ಮಾತಾಡ್ಬೇಡಿ ಡಾಕ್ಟರ್. ನಮ್ ಶಿವದೇವನ್ಗೆ ಏನು ಆಗ್ಬಾರ್ದು. ನಮ್ ಶಿವದೇವನ್ಗೆ ಏನು ಆಗ್ಬಾರ್ದು. ಅವನ್ಗೇನಾದ್ರೂ ಆದ್ರೆ ಮೊದಲು ನಾನ್ ಪ್ರಾಣ ಬಿಟ್ಬಿಡ್ತೀನಿ ಡಾಕ್ಟರ್. ಶಿವದೇವ ಅವ್ರಿಗೆ ಏನು ಆಗ್ಬಾರ್ದು ಅಂದ್ರೆ ಅವ್ರು ಕನ್ವರಿಸ್ತಾ ಇರೋ ಕಲ್ಯಾಣಿ ಅವ್ರ ಕಣ್ಮುಂದೆ ಇರಬೇಕು. ಅದನ್ನ ಬಿಟ್ರೆ ಈ ಔಷಧಿ ಎಲ್ಲ ಕೆಲಸ ಮಾಡಲ್ಲ. ನಾನು ಹೊರಡ್ತೀನಿ.
ಕಲ್ಯಾಣಿ, ಶಿವ, ಕಲ್ಯಾಣಿ, ಶಿವದೇವ, ನೀನ್ ಈ ರೀತಿ ಕಲ್ಯಾಣಿನ ಕನ್ವರ್ಸೋದು ನಮ್ಗೆ ಅಭ್ಯಾಸ ಆಗಿದೆ ಕಣೋ. ಆದ್ರೆ ನೀನೇನಾದ್ರೂ ಕೋಮಾಗ ಹೊರಟೋದ್ರೆ ಶಿವದೇವ್ ಅಂಕಲ್ ಕೂಡ ಕಲ್ಯಾಣಿ ಬಗ್ಗೆ ಕನ್ವರ್ಸೋದು ಅಭ್ಯಾಸ ಆಗೋಗಿದೆ. ಪ್ರಾಣ ಹೋದ್ರೂ ಸರಿ ಕಲ್ಯಾಣಿ ಹೆಸರನ್ನ ಕನ್ವರ್ಸ್ತಾನೆ ಇರ್ತಾರೆ. ಹಾಗಿರ್ಬೇಕಾದ್ರೆ ಕೋಮಾಗ್ ಹೇಗೆ ಹೋಗ್ತಾರೆ? ಶಿವದೇವ್ ಅಂಕಲ್ ವಿಚಾರ ನಾನು ನೋಡ್ಕೋತೀನಿ ಬಿಡಿ. ಅಮ್ಮ, ನೀವು ಹೀಗೆ ಅಳ್ತಾ ಇದ್ರೆ ಈ ಮನೆಗೂ ಒಳ್ಳೇದಾಗಲ್ಲಮ್ಮ. ನೀವು ವಿಶ್ರಾಂತಿ ತಗೊಳ್ಳಿ. ಶಿವದೇವಣ್ಣನ ವಿಷಯ ನನಗೆ ಬಿಟ್ಬಿಡಿಮ್ಮ, ನಾನು ನೋಡ್ಕೋತೀನಿ. ಹೊರಡಿ ಅಮ್ಮ. ನೀವು ಬೇಜಾರು ಮಾಡ್ಕೋಬೇಡಿಮ್ಮ, ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ನಾನು ನೋಡ್ಕೋತೀನಿ ಅನ್ನಲ್ಲ, ಶಿವದೇವಣ್ಣನಿಗೆ ಏನೂ ಆಗಲ್ಲ. ನನ್ನ ಮಾತು ನಂಬಿ ಅಮ್ಮ. ನಡೀರಮ್ಮ, ನಡೀರಿ. ಆಕಾಶದಲ್ಲಿರೋ ಚಂದ್ರ ಭೂಮಿಗೆ ಬರೋದು ಎಷ್ಟು ಅಸಾಧ್ಯನೋ ಹಾಗೆ ಈ ಭೂಮಿ ಮೇಲೆ ಜೀವಂತವಾಗಿರೋ ಕಲ್ಯಾಣಿ ಈ ರಾಜಮಹಲ್ಗೆ ಬರೋದು ಅಷ್ಟೇ ಅಸಾಧ್ಯ. ಕರೆಕ್ಟ್. ಅಮ್ಮ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ, ಸುಮ್ನೆ ತಿನ್ನು. ಅದು ಈಗೇನು ಪ್ರೀತಿಯಿಂದ ನೀ ನನಗ್ ತಿನ್ನಿಸ್ತಾ ಇದೀಯಾ? ನಾಳೆ ಯಾರಾದ್ರೂ ನಿನ್ನನ್ನ ಮದ್ವೆ ಮಾಡ್ಕೊಂಡ್ ಕರ್ಕೊಂಡ್ ಹೋದ್ರೆ ಆಗೇನ್ ಮಾಡ್ತೀಯ ಕಾವೇರಿ? ನನ್ನನ್ ಯಾರು ಕರ್ಕೊಂಡು ಹೋಗ್ತಾರಮ್ಮ? ನಾನ್ ಯಾರು ಅಂತ ಗೊತ್ತಾ? ಕಲ್ಯಾಣಿ. ಚಿಕ್ಕ ಮಗು ಅಂದ್ರೆ ಹಸುಗೂಸು, ಅದು ಜೀವಂತವಾಗಿದ್ರೆ ನಾವೇ ಕೊಲ್ಬೇಕು. ಅದೇ ಕಾವೇರಿನೇ. ಕಾವೇರಿ ಕಲ್ಯಾಣಿ ಎರಡು ಜೀವಜಲ ಅಲ್ವಾ? ಅವೆರಡರ ಮಧ್ಯೆ ಏನಾದ್ರೂ ವ್ಯತ್ಯಾಸ ಇಲ್ವಲ್ಲ? ನೀನು ಕಾವೇರಿ ಆದ್ರೂ ಗಂಗೆ ಆದ್ರೂ ಹೆಣ್ಣು ಮಗಳಾಗಿ ಹುಟ್ಟಿದ್ಮೇಲೆ ಅತ್ತೆ ಮನೆಗೆ ಹೋಗದೆ ಇರೋಕ್ಕಾಗಲ್ಲಮ್ಮ. ಇಲ್ಲ ಅಮ್ಮ, ನಾನ್ ಹೊರಟೋದ್ರೆ ನಿನ್ ಜೊತೆಲಿ ಯಾರಿರ್ತಾರೆ ಹೇಳು? ಆ ದೇವ್ರ ಹತ್ರ ಚೆನ್ನಾಗ್ ಕೇಳ್ಕೋತೀನಿ. ಅವಶ್ಯಕತೆ ಇದ್ರೆ 2 ತೆಂಗಿನಕಾಯಿ ಹೊಡೆದು ಕೇಳ್ತೀನಿ. ನನ್ನನ್ನ ಒಬ್ರಿಗೆ ಹತ್ರ ಮಾಡೋದಿಕ್ಕೆ ನಮ್ಮಮ್ಮನಿಂದ ದೂರ ಮಾಡ್ಬೇಡ ಅಂತ. ಸರಿನಾ ಅಮ್ಮ? ಇವಾಗ ಇತ್ತಿನ್ನು. ಒಬ್ಬ ತಾಯಿಯಾಗಿ ನಾನ್ ನಿನಗ್ ತಿನ್ನಿಸ್ಬೇಕು, ಆದ್ರೆ ನೀನೇ ನನಗೆ ತಾಯಿಯಾಗಿ ತಿನ್ನಿಸ್ತಿರ್ತೀಯ. ಯಾವ ಜನ್ಮದ ಋಣನೋ ಏನೋ ಈ ಜನ್ಮದಲ್ಲಿ ನನಗ್ ಸಿಕ್ಕಿದ್ಯಾ? ನಾನ್ ಸಿಕ್ಕಿರೋದಾ? ನನಗೆ ಮಗಳಾಗಿ ಹುಟ್ಟಿದ್ಯ ಅಂತ ಹೇಳ್ತಿದ್ದೀನಮ್ಮ. ಎಲ್ಲ ದೇವ್ರ ದಯೆ. ಓ ಹಾಗೆ ಹೇಳ್ದ್ಯಾ? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ತಿನ್ನು. ಕಾವೇರಿ,
ನಾಳೆ ದೇವಸ್ಥಾನದಲ್ಲಿ ಅನ್ನದಾನ ಇಟ್ಕೊಂಡಿದಾರಂತೆ. ಬೆಳಗಿನ ಜಾವನೆ ಹೋಗಿ ದೇವಸ್ಥಾನ ಪೂರ್ತಿ ನೀನ್ ಸ್ವಚ್ಛ ಮಾಡ್ಬೇಕಂತೆ. ಅರ್ಚಕ್ರೆ ಹೇಳಿ ಕಳ್ಸಿದ್ರು. ಸರಿ ಅಣ್ಣ, ನೀವ್ ಹೋಗಿ, ನಾನ್ ಬರ್ತೀನಿ. ಹಾ